ಎಸ್ ರಾಜ್ಯ ಸರ್ಕಾರ ಏನೋ ಜಂಟಿ ಅಧಿವೇಶನವನ್ನು ನಿನ್ನೆ ಶುರು ಮಾಡಿದೆ. ರಾಜ್ಯಪಾಲರು ನಿನ್ನೆ ಭಾಷಣವನ್ನು ಎರಡೇ ಸಾಲಿಗೆ ಮುಕ್ತಾಯಗೊಳಿಸಿ ನಿರ್ಗಮಿಸಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಟಿ ಬಿ ಜಯಚಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ನಿನ್ನೆ ರಾಜ್ಯಪಾಲರು ಭಾಷಣವನ್ನು ಎರಡೇ ಸಾಲಿಗೆ ಮುಕ್ತಾಯಗೊಳಿಸಿ ಹೋಗಿದ್ದಾರೆ. ಈ ಬಗ್ಗೆ ಏನು ಹೇಳ್ತೀರಿ? ಬಹುಶಃ ಸಂವಿಧಾನದಲ್ಲಿ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ರಾಜ್ಯ ಸರ್ಕಾರ ತಯಾರು ಮಾಡಿದಂಥ ಭಾಷಣವನ್ನು, ಅಂದರೆ ಭಾಷಣ ಅಂತ ಹೇಳಿದ್ರೆ ಅದು ಇಲ್ಲಿವರೆಗೂ ಆಗಿರ್ತಕ್ಕಂಥ ಸಾಧನೆ, ಮುಂದೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳನ್ನು, ಜವಾಬ್ದಾರಿಗಳೇನು ಅಂತಕ್ಕಂಥದ್ದಕ್ಕೆ ಆ ಸಂದೇಶ ಕೊಡ್ತಕ್ಕಂಥ ಒಂದು ಸ್ಪೀಚ್. ರಾಜ್ಯಪಾಲರಿಗೆ ಯಾವತ್ತೂ ಕೂಡ ಈ ಸಚಿವ ಸಂಪುಟ ಅವರೇ ಸಲಹೆ ಮೇಲೆ ಅವ್ರು ನಡಿಬೇಕಾಗ್ತದೆ. ಅವರು ಕಾನ್ಸ್ಟಿಟ್ಯೂಷನಲ್ ಹೆಡ್ ಆದರೂ ಕೂಡ ಸ್ಪೀಚಸ್ ಮಾಡ್ತಕ್ಕಂಥದ್ದು ಸಂಪ್ರದಾಯ ಮತ್ತು ಕಾನೂನು ಪ್ರಕಾರ, ಸಂವಿಧಾನ ಪ್ರಕಾರ ಅದು ರಾಜ್ಯ ಸರ್ಕಾರನೇ ಮಾಡಬೇಕು. ಅದರ ಸ್ಪೀಚನ್ನೇ ಹೋದಾಗ ಎಲ್ಲ ಒಂದು ಕಡೆಗೆ ತಪ್ಪು ಸಂದೇಶ ಹೋಗ್ತದೆ. ಅಂದರೆ ರಾಷ್ಟ್ರಪತಿಗಳು ಅನುಮೋದನೆ ಮಾಡಿರ್ತಕ್ಕಂಥ ಮನ್ನೇರೇಗಾ ಯೋಜನೆಯನ್ನು ಅವ್ರು ರಾಷ್ಟ್ರಪತಿಗಳಿಂದ ಅನುಮೋದನೆ ಆಗಿರೋ ರಾಜ್ಯಪಾಲರು ವಿರೋಧ ಮಾಡೋದು ಅದು ಸರಿನಾ ಅಂತೇಳಿ ಅವರು ಚರ್ಚೆ. ರಾಜ್ಯಪಾಲರ ವಿವೇಚನೆಗೆ ಬಂದಿರತಕ್ಕಂಥದ್ದಲ್ಲ, ಅದು ರಾಜ್ಯ ಸರ್ಕಾರ ನಿರ್ಧಾರ ಮಾಡ್ತಕ್ಕಂಥದ್ದು. ರಾಜ್ಯಪಾಲರ ಭಾಷಣವನ್ನು ತಯಾರು ಮಾಡ್ತಕ್ಕಂಥದ್ದು ರಾಜ್ಯದ ಹಿತವನ್ನು ಚಿಂತನೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಮಾಡ್ತಕ್ಕಂಥದ್ದು. ಅದರಲ್ಲಿ ಗವರ್ನರ್ಗೆ ಯಾವುದೇ ರೀತಿಯಾದಂಥ ಆಪ್ಷನ್ ಇರೋದಿಲ್ಲ. ಅದನ್ನು ಕಾನೂನು ಸಮರಕ್ಕೆ ಏನು ನಿನ್ನೆ ತಾನೇ ಮುಖ್ಯಮಂತ್ರಿಗಳು ಕಾನೂನು ಹೋರಾಟಕ್ಕೆ ತಯಾರಿಯನ್ನು ನಡೆಸ್ತೀವಿ ಅಂತೇಳಿ ಹೇಳಿದ್ದಾರೆ. ಯಾವ ರೀತಿಯಾದಂಥ? ಹೌದು, ಇಂಥ ವಿವಾದಗಳು ಬಂದಂಥ ಸಂದರ್ಭ ಇದೆಲ್ಲ ಸಂವಿಧಾನದ ಚೌಕಟ್ಟಲ್ಲಿ ಆಗ್ತಕ್ಕಂಥ ವಿಚಾರಗಳು. ಇದರಲ್ಲಿ ವ್ಯತ್ಯಾಸ ಬಂದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿನ ಮೆಟ್ಲೆ ಇರ್ತಕ್ಕಂಥದ್ದು ಅನಿವಾರ್ಯ ಆಗ್ತಾಯಿದೆ.